ಬ್ಲಡ್ಡಿ ಬೆಗ್ಗರ್. ಕೆವಿನ್ ಅಂಡ್ ರೆಡಿನ್ ಕಿಂಗ್ಸ್ಲೆ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ಈ ಸಿನಿಮಾ ಎ ಪ್ಯೂರ್ ಫನ್ ವಿತ್ ಸ್ಟ್ರಾಂಗ್ ಎಮೋಷನಲ್ ರೈಡ್ ಅಂತಾನೆ ಹೇಳ್ಬೋದು. ಇದೊಂದು ಮಸ್ಟ್ ವಾಚ್ ಸಿನಿಮಾ. ಯಾಕೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಒಬ್ಬ ಭಿಕ್ಷುಕ ಇರ್ತಾನೆ. ಅವನಿಗೆ ಹೆಸರೇ ಇರಲ್ಲ ಈ ಮೂವಿಲಿ, ಭಿಕ್ಷುಕ ಅಷ್ಟೇ. ಈ ಭಿಕ್ಷುಕ ಒಂದಿನ ಒಂದು ದೊಡ್ಡ ಅರಮನೆ ಒಳಗಡೆ ಸಿಗಾಕೊಂಡ್ಬಿಡ್ತಾನೆ. ಸೊ ಇವಾಗ ಆ ಅರಮನೆ ಒಳಗಡೆ ಏನ್ ಮಾಡ್ತಾನೆ, ನೆಕ್ಸ್ಟ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ, ಅವಾಗ ಭಿಕ್ಷುಕಾಗೆ ಎದುರಾಗೋ ಪ್ರಾಬ್ಲಮ್ಸ್ಗಳೇನು, ಅಂಡ್ ಆ ಅರಮನೆಯಲ್ಲಿ ಇರೋರ್ಗೂ ಆ ಭಿಕ್ಷುಕಾಗೂ ಏನಾದ್ರೂ ಕನೆಕ್ಷನ್ ಇದೆಯಾ, ಅಷ್ಟಕ್ಕೂ ಆ ಭಿಕ್ಷುಕ ಆ ದೊಡ್ಡ ಅರಮನೆ ಒಳಗಡೆ ಹೇಗ್ ಹೋದ, ಕೊನೆಗೆ ಅದರಿಂದ ಆಚೆ ಬಂದ ಇಲ್ವಾ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಸೊ ಈ ಸಿನಿಮಾ ಮಾತ್ರ ಎಲ್ಲೂ ಬೋರ್ ಆಗಲ್ಲ, ಲ್ಯಾಗ್ ಅನ್ಸಲ್ಲ. ಥ್ರೂ ಔಟ್ ದ ಮೂವಿ ಬೆಗ್ಗರ್ ಪರ್ಫಾರ್ಮೆನ್ಸ್, ಕಾಮಿಡಿ, ಎಮೋಷನ್ಸ್ ಈ ಮೂರು ನಿಮ್ಮನ್ನ ಸಿನಿಮಾ ಮುಗಿಯೋವರೆಗೂ ಎಂಗೇಜ್ ಮಾಡಿಸ್ತಾನೆ ಇರುತ್ತೆ. ಇನ್ನ ಬೆಗ್ಗರ್ನ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಮತ್ತೆ ಆ ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಸೂಪರ್ ಆಗಿತ್ತು. ಕೆವಿನ್ ಅವ್ರ ಆಕ್ಟಿಂಗ್ ಮಾತ್ರ ಚಿಂದಿ. ಆ ಕ್ಯಾರೆಕ್ಟರ್ದು ಕಾಸ್ಟ್ಯೂಮ್ಸ್ ಆಗಲಿ, ಮೇಕಪ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಅಂಡ್ ಅವಾಗವಾಗ ಒಬ್ಬ ಚಿಕ್ಕ ಹುಡುಗಂಗೆ ಫನ್ ಆಗಿ ಎಮೋಷನಲ್ ಡ್ಯಾಮೇಜ್ ಮಾಡ್ತಾನೆ, ಅದು ಚೆನ್ನಾಗಿ ವರ್ಕ್ ಆಯ್ತು. ಸೊ ಆ ಚಿಕ್ಕ ಹುಡುಗ ಮತ್ತೆ ಆ ಬೆಗ್ಗರ್ ಇಬ್ರು ಕಾಂಬಿನೇಷನ್ ಸ್ಟಾರ್ಟಿಂಗ್ 30 ಮಿನಿಟ್ಸ್ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಇನ್ನ ಆ 30 ಮಿನಿಟ್ಸ್ ಆದ್ಮೇಲೆ ಇಡೀ ಸಿನಿಮಾ ಆ ದೊಡ್ಡ ಅರಮನೆ ಒಳಗಡೆ ರನ್ ಆಗುತ್ತೆ. ಅಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಎಂಟ್ರಿ ಆಗ್ತವೆ ಸೀರಿಯಸ್ ಆಗಿ. ಆದ್ರೆ ಆ ಸೀರಿಯಸ್ ಮ್ಯಾಟರ್ಗೆ ಕಾಮಿಡಿ ಅಂಡ್ ಎಮೋಷನ್ಸ್ ಇವೆರಡನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇಡೀ ಮೂವಿಲಿ ಎಮೋಷನ್ಸ್ಗಿಂತ ಫನ್ ಜಾಸ್ತಿ ಇರುತ್ತೆ, ಆದ್ರೆ ಫನ್ಗಿಂತ ಆ ಲಿಮಿಟೆಡ್ ಎಮೋಷನ್ಸ್ ತುಂಬಾ ಸ್ಟ್ರಾಂಗ್ ಅಂಡ್ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆಡಿಯನ್ಸ್ನ ಎಮೋಷನಲ್ ಆಗಿ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಹಾಗಂತ ಫನ್ ನಿಮ್ಮನ್ನ ನಗ್ಸಲ್ಲ ಅಂತಲ್ಲ, ಎಮೋಷನ್ಸ್ ಎಲ್ಲೋ ಒಂದ್ ಕಡೆ ಫನ್ನ ಡಾಮಿನೇಟ್ ಮಾಡ್ತು. ಬಟ್ ಫನ್ 75% ಇರುತ್ತೆ, ಅಂಡ್ ಅದು ನಗುನು ತರಿಸುತ್ತೆ ತುಂಬಾ ಕಡೆ. ಅಂಡ್ ಇನ್ನೊಂದು ಮೇಜರ್ ಪಾಸಿಟಿವ್ ಆಗಿದ್ದು ಅಂದ್ರೆ, ಒಂದು ಆತ್ಮ ಸೋಲ್ ಎಲಿಮೆಂಟ್ನ ಇಟ್ಟಿರೋದು. ಅದರಿಂದನೇ ಮೋಸ್ಟ್ ಆಫ್ ದಿ ಟೈಮ್ ಫನ್ ಜನರೇಟ್ ಆಗೋದು. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸೀನ್ ಬರುತ್ತೆ, ದೆವ್ವ ಓಡಿಸೋದು. ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಮಿಡಿ. ಫಸ್ಟ್ ಹಾಫ್ ಫುಲ್ ಫನ್ ಇರುತ್ತೆ, ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ಸ್ ಇರುತ್ತೆ. ರೆಸ್ಟ್ ಆಫ್ ದಿ ಟೈಮ್ ಕಾಮಿಡಿ ಜನರೇಟ್ ಆಗ್ತಾನೆ ಇರುತ್ತೆ. ಇನ್ನು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಅಷ್ಟೇನೂ ಇಲ್ಲ, ಲಾಸ್ಟ್ ಅಲ್ಲಿ ಒಂದೆರಡು ಇದಾವೆ. ಅವು ಕತೆಗೆ ತಕ್ಕಂತೆ ಡೀಸೆಂಟ್ ಆಗಿದಾವೆ. ನೆಕ್ಸ್ಟ್ ಆ ಮನೆ ಒಳಗಡೆ ಬರೋ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಒಂದೊಂದು ವಿಚಿತ್ರ ಕ್ಯಾರೆಕ್ಟರ್ಸ್ಗಳು, ಸೈಕ್ ಫ್ಯಾಮಿಲಿ ಮಾತ್ರ. ನೆಕ್ಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ಸರ್ಪ್ರೈಸಿಂಗ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ಬೆಗ್ಗರ್ ಕ್ಯಾರೆಕ್ಟರ್ ಮಾಡಿರೋ ಕೆವಿನ್ ಅವರ ಆಕ್ಟಿಂಗ್ ಮಾತ್ರ ಟಾಪ್ ನಾಚ್. ಆ ರಿಯಾಕ್ಷನ್ ಟೈಮಿಂಗ್, ಡೈಲಾಗ್ಸ್, ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಕ್ರೇಜಿ ಆಗಿತ್ತು. ಇನ್ನು ರೆಡಿನ್ ಕಿಂಗ್ಸ್ಲೆ ಅವರ ಕಾಮಿಡಿ ಸಖತ್ತಾಗಿ ವರ್ಕ್ ಆಯ್ತು. ನೆಕ್ಸ್ಟ್ ರೆಸ್ಟ್ ಆಫ್ ದಿ ಕ್ಯಾಸ್ಟ್ ಸೆಲೆಕ್ಷನ್ ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಮೆಂಟಲ್ ಫ್ಯಾಮಿಲಿನ ನೋಡಬಹುದು. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಡೀಸೆಂಟ್ ಆಗಿದೆ. ಎಡಿಟಿಂಗ್ ತುಂಬಾ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ, ಸ್ಟೋರಿ ರೈಟಿಂಗ್ ಎಲ್ಲೂ ಬೋರ್ ಆಗಕ್ಕೆ ಬಿಡಲ್ಲ. ಇನ್ನ ಸಾಂಗ್ಸ್ ಡೀಸೆಂಟ್ ಆಗಿತ್ತು. ಅಂಡ್ BGM ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಸುತ್ತೆ, ಎಸ್ಪೆಷಲಿ ಎಮೋಷನ್ಸ್ ಇದ್ದಾಗ. ಸೊ ಓವರ್ ಆಲ್ ಬ್ಲಡ್ಡಿ ಫನ್ ವಿತ್ ಸ್ಟ್ರಾಂಗ್ ಎಮೋಷನ್ಸ್, 100% ಮಸ್ಟ್ ವಾಚ್ ಮೂವಿ. ನೀವು ಕೊಡೋ ಟೈಮಿಗೆ ಈ ಸಿನಿಮಾ ವರ್ತ್ ಇಟ್. ಎಂಟರ್ಟೈನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಯಾವುದೇ ಅಡಲ್ಟ್ ಸೀನ್ಸ್ ಇರಲ್ಲ, ಏನಿಲ್ಲ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ನೋಡಬಹುದು. ಇನ್ನು ಈ ಮೂವಿ ನಿಮಗೆ ಸನ್ನೆಕ್ಸ್ಟ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಡಬ್ಬಿಂಗ್ ಕೂಡ ಸಖತ್ತಾಗಿದೆ. ಅಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಇದರಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.